ಹಾಯ್ ಫ್ರೆಂಡ್ಸ್, ನಾನಿವತ್ತು ಮಲ್ನಾಡ್ ಸ್ಪೆಷಲ್ ಕಡುಬು ಮಾಡ್ಕೊಳ್ಳೋದು ಹೇಗೆ ಅಂದ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ. ನಾನು ಇದಕ್ಕೆ ರೆಡ್ ಅಕ್ಕಿನ ಯೂಸ್ ಮಾಡ್ಕೊಂಡಿದ್ದೀನಿ. ನಿಮಗೆ ಈ ಅಕ್ಕಿ ಏನಾದರೂ ಸಿಕ್ಕಿಲ್ಲ ಅಂತ ಆದರೆ ದೋಸೆ ಮಾಡ್ಕೊಳ್ತಾರಲ್ವ, ಆ ಅಕ್ಕಿಲಿ ತುಂಬ ಚೆನ್ನಾಗಾಗುತ್ತೆ ಕಡುಬು. ನಾನು ಈ ಅಕ್ಕಿನ ಚೆನ್ನಾಗಿ ಒಂದ್ಸರಿ ವಾಶ್ ಮಾಡಿಬಿಟ್ಟು ಒಣಗಿಸ್ಕೊಂಡಿದ್ದೀನಿ. ಈ ಅಕ್ಕಿನ ನಾನಿವಾಗ ಮಿಕ್ಸಿ ಜಾರ್ಗೆ ಹಾಕಿ ರವೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಈ ಗ್ಲಾಸಲ್ಲಿ 2 ಗ್ಲಾಸ್ ಆಗುವಷ್ಟು ರವೆನ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ಇದು ಫುಲ್ಲು ನಾನು ನೇಸಾಗಿ ರುಬ್ಕೊಂಡಿಲ್ಲ, ಸ್ವಲ್ಪ ತರಿಯಾಗಿ ರವೆ ಆಗಿದೆ. ಇವಾಗ ನಾನು ಸ್ಟವ್ ಮೇಲೆ ಒಂದು ಪಾತ್ರೆನ ಇಟ್ಬಿಟ್ಟು ಅದಕ್ಕೆ 3 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. ಅದು ಕುದೀಲಿಕ್ಕೆ ರೆಡಿ ಆಗ್ತಿದೆ. ಇವಾಗ ನಾನು ಅದಕ್ಕೆ ಉಪ್ಪನ್ನ ಕೂಡ ಸೇರಿಸ್ಕೊತಾ ಇದ್ದೀನಿ. ಉಪ್ಪನ್ನ ಸೇರಿಸ್ಬಿಟ್ಟು ನಿಧಾನಕ್ಕೆ ಒಂದ್ಸರಿ ಮಿಕ್ಸ್ ಮಾಡ್ಕೊಬಿಡಬೇಕು. ಆನಂತರ ನೀರು ಕುದಿಯುವಾಗ ಇದಕ್ಕೆ ನಾನಿವಾಗ ರವೆನ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪನೇ ರವೆ ಹಾಕ್ಕೊಂಡು ನಿಧಾನಕ್ಕೆ ಮಧ್ಯದಲ್ಲಿ ತಿರ್ಸ್ಕೊಳ್ತಾ ಹೋಗಬೇಕು, ಇಲ್ಲ ಗಂಟಾಗುತ್ತೆ. ಅದು ನಿಧಾನಕ್ಕೆ ತಿರ್ಸ್ಕೊಳ್ತಾ ಹೋಗಬೇಕು, ಇಲ್ಲ ತಳ ಕೂಡ ಹಿಡ್ಕೊಳ್ಳುತ್ತೆ. ಇವಾಗ ನೋಡಿ, ಸ್ವಲ್ಪನೇ ಗಟ್ಟಿ ಆಗ್ತಾ ಇದೆ. ಇದು ಇನ್ನೂ ಸ್ವಲ್ಪ ಗಟ್ಟಿ ಆಗುವವರೆಗೂ ಕೂಡ ಇದನ್ನು ಚೆನ್ನಾಗಿ ಮಗ್ಚ್ಕೊಳ್ಬೇಕು. ನೋಡಿ, ಇವಾಗ ಕರೆಕ್ಟಾಗಿ ರೆಡಿ ಆಗಿದೆ. ಇದನ್ನು ಸ್ಟವ್ ಮೇಲಿಂದ ಕೆಳಗೆ ಇಳಿಸ್ಕೊಂಡ್ಬಿಟ್ಟು ಇದನ್ನು ಬಿಸಿ ಇರೋವಾಗಲೇ ಇದನ್ನು ನಾದ್ಕೊಳ್ತಾ ಇದ್ದೀನಿ. ಕಡುಬಿಗೆ ರೆಡಿ ಮಾಡ್ಕೊಳ್ಬೇಕು. ಫುಲ್ ತಣ್ಣಗಾದರೆ ಅದು ಗಟ್ಟಿ ಆಗಿಬಿಡುತ್ತೆ. ಇವಾಗ ಒಂದು ತಟ್ಟೆನ ತೊಗೊಂಡ್ಬಿಟ್ಟು ಅದಕ್ಕೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಯಾವುದಾದ್ರೂ ಒಂದು ದೊಡ್ಡ ಪಾತ್ರೆ ತಗೊಂಡ್ರೆ ಸಾಕಾಗುತ್ತೆ. ಅದನ್ನು ಹಿಟ್ಟನ್ನು ಈ ಥರ ಚೆನ್ನಾಗಿ ನಾದ್ಕೊಳ್ಬೇಕು. ಕೈಗೆ ಸ್ವಲ್ಪ ತಣ್ಣೀರನ್ನು ಸೇರಿಸ್ಕೊಳ್ತಾ ಹೋಗಬೇಕು. ಹಿಟ್ಟು ರೆಡಿಯಾದ ತಕ್ಷಣ ಈ ಥರ ಕೈಗೆ ನೀರನ್ನು ಮುಡಿಸ್ಕೊಂಡು ಈ ಥರ ಉಂಡೆ ಕಟ್ಕೊಳ್ತಾ ಹೋಗಬೇಕು. ಕಡುಬು ಯಾವ ಸೈಜಿಗೆ ಬೇಕಾದರೂ ಮಾಡ್ಕೊಳ್ಬೋದು. ಫುಲ್ ಚಿಕ್ಕದಾಗಾದ್ರೂ ಓಕೆ, ಫುಲ್ ದೊಡ್ಡದಾಗಾದ್ರೂ ಮಾಡ್ಕೊಬೋದು. ನಾನು ಮೀಡಿಯಮ್ ಸೈಜಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಪ್ರತಿಯೊಂದೂ ಹೀಗೆ ಎತ್ಬಿಟ್ಟು ಸ್ವಲ್ಪ ನೀರು ಮುಡಿಸ್ಕೊಂಡು ಮತ್ತೆ ಉಂಡೆ ಆಕಾರ ಕಟ್ಕೊಳ್ಬೇಕು. ಈಗ ಎಲ್ಲ ಈ ಥರ ರೆಡಿ ಆದ ತಕ್ಷಣ ನಾನು ಇಡ್ಲಿ ಪಾತ್ರೆನ ತಗೊಂಡಿದ್ದೀನಿ. ಅದಕ್ಕೆ ತಳಕ್ಕೆ ಸ್ವಲ್ಪ ಒಂದು 3 ಗ್ಲಾಸ್ ಆಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಇಡ್ಲಿ ಸಟ್ಟನ್ನು ಈ ಥರ ಮಗ್ಚಿ ಇಟ್ಕೊಳ್ಬೇಕು. ಈ ಥರ ಇಟ್ಬಿಟ್ಟು ಇವಾಗ ಕಡುಬನ್ನು ಇದಕ್ಕೆ ಹಾಕ್ಕೊಳ್ಬೇಕು. ಪ್ರತಿಯೊಂದನ್ನು ಈ ಥರ ಹಾಕ್ಕೊಳ್ತಾ ಹೋಗಬೇಕು. ಇಲ್ಲ ನೀವು ಮಾಡ್ಕೊಳ್ಳೋವಾಗೋದ್ರನ್ನ ಇದಕ್ಕೆ ಹಾಕ್ಕೊಂಡು ಮಾಡ್ಕೋಬೋದು. ನೋಡಿ, ಫುಲ್ ಈ ಥರ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಏನಿಲ್ಲ, ಒಂದು 20 ನಿಮಿಷ ಬೇಯಿಸ್ಕೊಂಡ್ರೆ ಕಡುಬು ರೆಡಿ ಆಗುತ್ತೆ. ಯಾಕಂದರೆ ಹಿಟ್ಟು ಕೂಡ ಮೊದಲೇ ಬೆಂದಿರುತ್ತೆ. ಹಾಗಾಗಿ ನಾನು ಇವಾಗ ಬೆಂದಿದೆ ಇಲ್ಲ ಅಂತ ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಇದು ಮಧ್ಯಕ್ಕೆ ಪ್ರೆಸ್ ಮಾಡಿದಾಗ 2 ಭಾಗ ಆಗಿ ಒಡೆದ್ರೆ ಅದು ಚೆನ್ನಾಗಿ ಬೆಂದಿದೆ ಅಂತ. ಏನಿಲ್ಲ, ಒಂದು 20 ನಿಮಿಷ ಬೇಯಿಸ್ಕೊಂಡ್ರೆ ಬೆಂದ್ಬಿಡುತ್ತೆ. ಈ ಕಡುಬು ನಿಮಗೆ ಚಿಕನ್ ಗ್ರೇವಿ ಜೊತೆಗೆ ಮತ್ತು ಚಟ್ನಿ ಜೊತೆಗೆ, ಟೊಮೊಟೊ ಸಾಂಬಾರು ಜೊತೆಗೆಲ್ಲ ಕೂಡ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂದ್ಬಿಟ್ಟು ನನಗೆ ತಿಳಿಸಿ.